ಶಿರಸಿ ಬೇಡರ ವೇಷಕ್ಕೆ ಸ್ವಾಗತ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು, ಏನು ನಡೀತಾ ಇದೆ ಇಲ್ಲಿ ಅಂತ ನಿಮಗೆ ಕ್ವೆಶ್ಚನ್ ಬಂದಿದೆ ಅಂತ ಗೊತ್ತು. ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತೀನಿ, ಬಟ್ ಅದಕ್ಕಿಂತ ಮುಂಚೆ ಇನ್ನೊಂಚೂರು ಮಶ್ಕಿರಿ ನೋಡಿ ಅಲ್ಲ. ನನಗೆ ಬೇಕು. ಹೌದು, ಬ್ಲೂ ಕಲರು ಇಲ್ಲ, ಕೇಸರಿ ಬಣ್ಣದ ಕೊಡು. ಕೇಸರಿ ಬಣ್ಣ ಇರುವಾಗ ಮತ್ತೆ ಯಾವ್ದು ಕಲರ್ ಬೇಡ. ಜಯ ಬಜರಂಗ ಬಂಡಿ ಕಾಣ್ತು ನಿಂಗೆ. ಸೌಮ್ಯ ಊದ್ತಾ ಇಲ್ವಲ್ಲ ಮಾರೆ. ಓಕೆ, ಎಷ್ಟು ಸ್ಟಾರ್ಟಿಂಗಿಂದ ನಿಮಗೆ ನಾನು ಇದರ ಹಿನ್ನೆಲೆ ಹೇಳ್ತಾ ಹೋಗ್ತೀನಿ ಅಂತಂದರೆ, ಸೊ ನೋಡಿ, ನಾವು ಕುಣಿಯುವಾಗ ಮಾತ್ರ ನೋಡೋದಲ್ಲ, ಕುಣಿಯೋ ಹಿಂದ್ಗಡೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಹಾಗೆ ಕುತ್ಕೊಂಡಿರ್ಬೇಕು. ಪೇಂಟಿಂಗ್ ಮಾಡುವ ಅಷ್ಟು ಹೊತ್ತು ಒಣಗೋದ್ರಿಂದ ಇಲ್ಲಿ ಫ್ಯಾನ್ ಇಟ್ಟಿರೋದು. ಎಷ್ಟೊತ್ತು ಪೇಂಟಿಂಗ್ ಮಾಡ್ತೀರಣ್ಣ? ಎಷ್ಟೊತ್ತು ಮಾಡ್ತೀರಾ? 1 ತಾಸು ಒಬ್ಬರಿಗೆ. ಹೀಗೆ ಬೇಡ ಹಾಗೆ ಆ ಬೇಡನ ಬಾಲ ಹಿಡಿಯೋ ಇಬ್ಬರನ್ನ ರೆಡಿ ಮಾಡ್ತಾ ಇದ್ದಾರೆ. ಈ ಬೇಡರ ವೇಷ ಅಥವಾ ಬ್ಯಾಡ್ರ ವೇಷ ಅಂತ ಏನು ಕರಿತೀವಿ, ಇದು ಕೇವಲ ಶಿರ್ಸಿ ಅಂತಂದರೆ ಶಿರ್ಸಿಯಲ್ಲಿ ಮಾತ್ರ ಕಾಣಸಿಗುವ ಒಂದು ಜಾನಪದ ಕಲೆ. ಜೊತೆಗೆ ಇದಕ್ಕೆ 300 ವರ್ಷಗಳ ಇತಿಹಾಸ ಸಹ ಇದೆ. ಒಂದಷ್ಟು ದಂತಕತೆ ಅನ್ನೋದು ಕೂಡ ಇದೆ. ಏನದು ಹಿಸ್ಟ್ರಿ, ಏನದು ಲೆಜೆಂಡ್, ಎಲ್ಲದನ್ನ ಹೇಳ್ತೀನಿ. ಸದ್ಯ ಭೀಮನಗುಡ್ಡದ ಕಲಾವಿದರು ಇಲ್ಲಿ ಪೇಂಟಿಂಗ್ ಮಾಡಿಸ್ಕೊಳ್ತಾ ಇದ್ದಾರೆ. ಅಂದರೆ ಹೋಳಿ ಹಬ್ಬದ ಸಮಯದಲ್ಲಿ ನಡೆಯೋ ಬೇಡರ ವೇಷದಲ್ಲಿ ಆಯ್ದ ಕೆಲವೊಂದಷ್ಟು ಏರಿಯಾದ ಕಲಾವಿದರು ಮಾತ್ರ ಇದನ್ನು ಪರ್ಫಾರ್ಮ್ ಮಾಡ್ತಾರೆ. ಪೇಂಟ್ ಮಾಡಿದ್ಮೇಲೆ ಇದು ಕಿರೀಟ ಹಾಕ್ಕೊಂಡು ಪೂರ್ತಿ ನವಿಲ್ಗರಿ, ಆಮೇಲೆ ಇದು ಬಂದ ಮೇಲೆ ಇಷ್ಟು ವೇಟನ್ನು ತಡ್ಕೊಂಡು ಅವ್ರು ಕುಣಿತಾರೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಮಗೆ ಒಂದು ಆರ್ಟ್ ಫಾರ್ಮ್ನ ಹಿಂದ್ಗಡೆ ಇರೋ ಪರಿಶ್ರಮ, ಡೆಡಿಕೇಶನ್ ಅದೆಲ್ಲದು ಗೊತ್ತಾಗಲ್ಲ. ಬಟ್ ನೋಡಿ, ಇದು ಕೂಡ ನೋಡಬೇಕು. ಸೈಡ್ ಬಿ, ಇದು ಭೀಮನಗುಡ್ಡದ್ದು. ಇದು ಯಾರು ರೆಡಿ ಮಾಡೋದು? ನೀವು ರೆಡಿ ಮಾಡೋದಾ? ಹೌದಾ? ಇದು ಮಾಡ್ಲಿಕ್ಕೆ ಜನ ಇರ್ತಾರೆ. ಶಬಾಷ್. ಇವರು ಪೂರ್ತಿಯಾಗಿ ರೆಡಿ ಆಗೋಷ್ಟರಲ್ಲಿ ಬ್ಯಾಡ್ರ ವೇಷದ ಹಿಂದಿನ ಹಿಸ್ಟ್ರಿ ಆ್ಯಂಡ್ ಲೆಜೆಂಡ್ಸ್ ಏನು, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅನ್ನೋದನ್ನು ನಿಮಗೆ ಹೇಳ್ತೀನಿ, ಓಕೆನಾ? ಒಬ್ಬ ದಂಡ ನಾಯಕ, ದೊಣ್ಣೆ ನಾಯಕ ಆಗಿ ಎಷ್ಟು ಕಾಟ ಕೊಟ್ಟ. ಒಬ್ಬ ರಕ್ಷಕನಾಗಿದ್ದವನು ಆಮೇಲೆ ರಾಕ್ಷಸನಾಗಿ ಇವಾಗ ಹೇಗೆ ಅವನು ಬೇಡ ಅಂತ ಕರೆಸ್ಕೊಂಡು ಶಿರಸಿ ಪಟ್ಟಣದಾದ್ಯಂತ ರಾತ್ರಿ ಇಡೀ ಅಲಿತಾನೆ ಅನ್ನೋದನ್ನು ತಿಳ್ಕೊಳ್ಳೋಣ. ವಿಜಯನಗರ ಸಾಮ್ರಾಜ್ಯ ಅಳಿವಿನ ಅಂಚಿನಲ್ಲಿ ಇದ್ದ ಸಮಯದಲ್ಲಿ ಈ ಪ್ರದೇಶವನ್ನು ಸೋದೆ ಅರಸರು ಸಾಮಂತರಾಗಿ ಆಳ್ತಾ ಇದ್ರು. ಪರ್ಟಿಕ್ಯುಲರ್ಲಿ ಶಿರ್ಸಿ ಒಂದು ಟ್ರೇಡ್ ಸೆಂಟರ್ ಆಗಿತ್ತು. ಯಾಕೆ ಅಂತಂದರೆ ಕರಾವಳಿ ಹಾಗೂ ಬಯಲು ಸೀಮೆಗೆ ಇದು ಇಂಟರ್ ಕನೆಕ್ಟೆಡ್. ಸೋದೆ ಅರಸರಿಂದ ಈ ಭಾಗದ ಆಡಳಿತವನ್ನ ದಾಸಪ್ಪ ಶೆಟ್ಟಿ ಅನ್ನೋರು ನೋಡ್ಕೊಳ್ತಾ ಇದ್ರಂತೆ. ಅವರ ಅಧಿಕಾರದ ಸಮಯದಲ್ಲಿ ರಾತ್ರಿ ನಗರ ಪ್ರದೇಶವನ್ನ ಸುರಕ್ಷಿತವಾಗಿ ನೋಡ್ಕೊಳ್ಬೇಕು ಅಂತ ಒಬ್ಬ ದಂಡನಾಯಕ, ಅವನ ಹೆಸರು ಮಲ್ಲೇಶಿ ಅಂತ, ಅವನನ್ನ ನಿಯುಕ್ತಿ ಮಾಡ್ತಾರೆ. ಈ ಮಲ್ಲೇಶಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ, ಅವನ ಕಣ್ಣಲ್ಲಿ ವಿಶೇಷ ಶಕ್ತಿ ಇರುತ್ತೆ. ಕಳ್ಳ ಕಾಕರು ಅವನನ್ನ ಮೋಸ ಮಾಡಕ್ ಸಾಧ್ಯ ಇಲ್ಲ, ಯಾವುದೇ ಚಾಕು ಚಕ್ವರಿಯನ್ನ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇವನು ಎಷ್ಟು ನಿಯತ್ತಿನಿಂದ ಕೆಲಸ ಮಾಡ್ತಾ ಇದ್ನೋ, ಬರ್ತಾ ಬರ್ತಾ ಹೆಣ್ಣಿನ ಚಟ, ಕುಡಿತ, ದುರಹಂಕಾರ, ನನ್ನನ್ನು ಬಿಟ್ರೆ ಮತ್ತೆ ಯಾರೂ ಇಲ್ಲ ಅಂತ ರಕ್ಕಸ ಬುದ್ಧಿಯನ್ನ ತೋರ್ಸೋಕೆ ಶುರು ಮಾಡ್ತಾನೆ. ದಾಸಪ್ಪ ಶೆಟ್ಟಿ ಯಾರನ್ನ ನಿಯುಕ್ತಿ ಮಾಡಿದ್ರು ಕಾಯಕ್ಕೆ ಅಂತ, ಅವನೇ ಕಳ್ಳನಾಗಿರ್ತಾನೆ, ದುರಹಂಕಾರಿಯಾಗಿರ್ತಾನೆ, ಹೆಣ್ಣು ಬಾಕನಾಗಿರ್ತಾನೆ. ಮುಂದೇನಾಗುತ್ತೆ ಅನ್ನೋದನ್ನ ಹೇಳ್ತೀನಿ, ವೇಟ್ ಮಾಡಿ. ಟೀಮ್ ನೀನು ಶಾಲೆ ಯಾವ ಶಾಲೆ ಹೋಗ್ತೆ? ಇದು ನೋಡ್ರೆ ಹೆದರಿಕೆ ಆಗೋದಿಲ್ಲ? ಎಷ್ಟು ವರ್ಷದಿಂದ ನೋಡಿದ್ದೆ? ಅದಕ್ಕೆ ಹೆದರಿಕೆ ಆಗೋದಿಲ್ಲ? ಹಂಗಾರೆ ಈಗ ಅವ್ರನ್ನ ರೆಡಿ ಮಾಡಿ ಅಂದ್ರೆ ಮಾಡ್ತೀರಿ ಇಬ್ರು ಸೇರಿ? ಆಗೋದಿಲ್ಲ? ಈಗ ಮಾಡ್ತಾನಂತೆ ನೋಡು. ಹೌದು, ಹೇಳ್ತಾ ಕಡೆ ಚಾನೆಲ್ ಎಲ್ಲ ಹೇಳ್ತಾ ಆಯ್ತಾ? ನಿನ್ನ ವಿಡಿಯೋನು ಕಾಣಿಸ್ತದ ಆಯ್ತಾ? ಇವರಿಬ್ರು ಬೇಡನ ಬಾಲ ಹಿಡ್ಕೊಂಡು ಹೋಗೋರು, ಇವರು ರೆಡಿ ಆಗ್ತಿದ್ದಾರೆ ನೋಡಿ ಟೇಬಲ್ ಸ್ಟೈಲಲ್ಲಿ.
ಜನ ಸೇರಿದ್ದಾರೆ, ನಮ್ಮ ಟೀಮ್ ಅವ್ರು ಸೇರಿದ್ದಾರೆ. ನಾನಿದ್ದೀನಿ ಆ್ಯಸ್ ಯೂಶುವಲ್, ಲೆನ್ಸ್ ಬ್ಲರ್ ಆಗಿದೆ. ಬೇಲಿಗೆ ಎದ್ದು ಹೊಲಮೇದ ಹಾಗೆ ಅಂತ ಹೇಳ್ತಾರಲ್ಲ, ಹಾಗೆ ಈ ಮಲ್ಲೇಶಿ ರಕ್ಷಕನಾಗಿ ಇರದ್ದೇ ಭಕ್ಷಕನಾಗ್ತಾನೆ ಹೆಣ್ಣು ಮಕ್ಕಳ ಪಾಲಿಗೆ. ಮುಂದೇನಾಯ್ತು ಹೇಳ್ತೀನಿ, ಸ್ವಲ್ಪ ತಡ್ರಿ. ಈ ಮಲ್ಲೇಶಿಯ ಅಂತ್ಯಕಾಲ ಹತ್ರ ಬಂದಿತ್ತು ಅಂತ ಕಾಣಿಸುತ್ತೆ. ಅವನು ಕಣ್ಣು ಹಾಕಿದ್ದು ತನ್ನನ್ನ ದಂಡನಾಯಕನಾಗಿ ಮಾಡಿದ ದಾಸಪ್ಪ ಶೆಟ್ಟಿಯ ಒಬ್ಬಳು ಮುದ್ದಿನ ಮಗಳು, ಅತ್ಯಂತ ಸುಂದರಿಯಾಗಿದ್ದಂತಹ ರುದ್ರಾಂಬಿಕೆಯ ಮೇಲೆ. ಆವಾಗ ದಾಸಪ್ಪ ಶೆಟ್ಟಿಗೆ ತುಂಬಾ ಬೇಜಾರಾಗುತ್ತೆ. ನಾನು ನಿಶಕ್ತ, ಅವನ ಕಣ್ಣಲ್ಲಿ ವಿಶೇಷ ಶಕ್ತಿ ಇದೆ, ನನ್ನ ಮಗಳನ್ನ ನನ್ನ ಹತ್ರ ರಕ್ಷಣೆ ಮಾಡೋಕ್ಕಾಗಲ್ವಾ, ಎಂಥ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಡ್ತಾ ಇರುವಾಗ ರುದ್ರಾಂಬಿಕೆ ಹೇಳ್ತಾಳೆ, ಅಪ್ಪ ಇದೆಲ್ಲದಕ್ಕೆ ನಾನು ಕೊನೆಯನ್ನು ಕಾಣಿಸ್ತೀನಿ ಅಂತ ಹೇಳಿ ಅವನನ್ನು ಮೋಸದಿಂದ ಮದುವೆ ಮಾಡಿಕೊಂಡು ಕೊನೆಗೆ ಯಾವ ವ್ಯಕ್ತಿಗೆ ತನ್ನ ವಿಶೇಷ ಶಕ್ತಿ ಕಣ್ಣಿನ ಮೇಲೆ ಅಹಂಕಾರ ಇರುತ್ತಲ್ವಾ, ಹೆಣ್ಣುಗಳನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದ ಅಲ್ವಾ, ಅದೇ ಕಣ್ಣನ್ನು ಕಿತ್ತು ಬಿಸಾಕ್ತಾಳೆ ರುದ್ರಾಂಬಿಕೆ. ಒಬ್ಬ ಹೆಣ್ಣು ಶಕ್ತಿಯ ಪ್ರತಿರೂಪ ಆಗೋದು ಅಂತಂದ್ರೆ ಇದನ್ನೇ ಹೇಳೋದು ನಾವು. ಹೀಗೆ ಈ ಪುಂಡ ದಂಡ ನಾಯಕನನ್ನ ಜನ ಕಟ್ ಹಾಕಿ ಹಗ್ಗ ಹಿಡ್ಕೊಂಡು ಇಡೀ ಊರಿಗೆಲ್ಲ ಮೆರವಣಿಗೆ ಮಾಡಿ ಆಮೇಲೆ ಅವನನ್ನ ಜೀವಂತವಾಗಿ ಸುಟ್ಟು ಹಾಕಿದ್ರು ಅನ್ನುವಂತಹ ಪ್ರತೀತಿ ಇದೆ. ಹೆಣ್ಣು ಶಕ್ತಿಯ ಪ್ರತಿರೂಪ, ಅವಳ ಮೇಲಿನ ದೌರ್ಜನ್ಯ ಯಾವತ್ತೂ ಸರ್ವನಾಶವನ್ನೇ ತಂದಿಡುತ್ತೆ ಅನ್ನೋದನ್ನ ಪದೇ ಪದೇ ನೆನೆಸುತ್ತೆ 2 ವರ್ಷಕ್ಕೊಮ್ಮೆ ನಡೆಯೋ ಈ ಬ್ಯಾಡ್ರ ವೇಷ. ಇನ್ನು 2 ವರ್ಷಕ್ಕೊಮ್ಮೆ ಯಾಕೆ ಪ್ರತಿ ವರ್ಷ ಹೋಳಿ ಹಬ್ಬ ಆಚರಣೆ ಮಾಡ್ತೀವಲ್ವಾ ಅಂತಂದ್ರೆ, ಶಿರಸಿ ಭಾಗದಲ್ಲಿ 1 ವರ್ಷ ಪ್ರಸಿದ್ಧ, ಇಡೀ ಕರ್ನಾಟಕ, ಇಡೀ ದಕ್ಷಿಣ ಭಾರತ, ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರೋ ಮಾರಿಕಾಂಬಾ ಜಾತ್ರೆ ನಡೆಯುತ್ತೆ. ಆ ಮಾರಿಕಾಂಬಾ ಜಾತ್ರೆ ನಡೆಯೋ ನೆಕ್ಸ್ಟ್ ಇಯರ್ ಹೋಳಿ ಹಬ್ಬದಲ್ಲಿ ಈ ರೀತಿ ಬ್ಯಾಡ್ರ ವೇಷ ನಡೆಯುತ್ತೆ. ಹಾಗಾಗಿ ಪ್ರತಿ 2 ವರ್ಷಕ್ಕೊಮ್ಮೆ ಹೋಳಿ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡುವಂತಹ ಪದ್ಧತಿ ಶಿರಸಿ ಭಾಗದಲ್ಲಿ ಇರೋದು. ಜೊತೆಗೆ ಇಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಬಂದಮೇಲೆ, ಯೂಟ್ಯೂಬ್ ಬಂದಾದ್ಮೇಲೆ, ಪಾಪ್ಯುಲಾರಿಟಿ ಬಂದಾದ್ಮೇಲೆ ಎಲ್ಲೆಲ್ಲಿಂದ ಜನ ಬರ್ತಾರೆ ಅಂತಂದರೆ, ಆ್ಯಂಡ್ ಆಲ್ಸೋ ಫಾರ್ ದ ರೀಸನ್, ಇದನ್ನು ನೀವು ಎಷ್ಟು ದುಡ್ಡು ಕೊಡ್ತೀನಿ ಅಥವಾ ಯಾವುದೇ ಕಂಟ್ರಿಗೆ ಹೋಗ್ಬಿಡ್ತೀನಿ ಅಂತಂದ್ರೂ ಈ ಕೆಲವೊಂದಷ್ಟು ಈ ಜಾನಪದ ಕಲೆ ಇರಬಹುದು ಅಥವಾ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ದಂತಕಥೆಗಳು ಇರಬಹುದು, ಅದೆಲ್ಲವೂ ಆ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಬ್ಯೂಟಿ ಏನು ಅಂತಂದರೆ ಅಲ್ಲಿನ ಜನ ಅದನ್ನು ತುಂಬ ಪ್ರೀತಿಯಿಂದ ಗೌರವದಿಂದ ಉಳಿಸ್ಕೊಂಡು ಕೂಡ ಬರ್ತಾ ಇರೋದು. ರಾತ್ರಿ 8 ಗಂಟೆಯಿಂದ ಬೆಳಗಿನ ಜಾವ 3-4 ಗಂಟೆವರೆಗೂ ಇದು ಕಂಟಿನ್ಯೂಸ್ ಆಗಿ ನಡೆಯುತ್ತೆ ಅಂತಂದರೆ ಕಲಾವಿದರ ಡೆಡಿಕೇಶನ್ ಹಾಗೆ ಜನರ ಜೋಶನ್ನು ನೀವು ಲೆಕ್ಕ ಹಾಕೊಳ್ಳಿ.
ಇದು ನನ್ನೂರು ಶಿರ್ಸಿಗೆ ಸೇರಿದ ದಿ ಒನ್ ಅಂಡ್ ಓನ್ಲಿ ಬೇಡರ ವೇಷದ ಹಿಸ್ಟ್ರಿ ಆ್ಯಂಡ್ ಲೆಜೆಂಡ್. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವ್ಲಾಗ್. ಡೂ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಡೂ whatever else you want to do, but only good intentions. Take care. Bye-bye. Om Namah Shivaya.